पति ब्रह्मचारी। ಉಡುಪಿ ಕೃಷ್ಣನ್ ಮೇಲಾಣೆ, ಈ ಜನ್ಮದಲ್ಲಿ ನೀನು ಸೊಸೆ ಆಗಕ್ಕಾಗೋದಿಲ್ಲ. ನಿನ್ನಿಂದ ನಾನು ಏನೇನು ಅನುಭವಿಸಿದೀನೋ ಅದ್ರ ಪ್ರತಿಯೊಂದು ಸೇಡು ನಿನ್ನಿಂದ ತೀರ್ಸ್ಕೋತೀನಿ. ನಿಂತ್ಕೊಂಡು ಏನು ಮುಖ ನೋಡ್ತಾ ಇದೆಯಾ? ಮೋರಿಯೊಳಗೆ ಕೈ ಹಾಕಿ ಆ ಗಲೀಜ್ನೆಲ್ಲ ತೆಗಿ. ಇಷ್ಟ ಇದನ್ನೆಲ್ಲ ಹೇಗೆ ಮಾಡ್ತಾರೆ? ತಾಯಿ ಮಾಡೋದು ಹೆಲ್ಪ್ ಮಾಡೋದನ್ನು ಬೇಡ ಅಂತ ಹೇಳಿದ್ದಾರೆ. ಅಮ್ಮ ನಾನ್ ಮಾಡ್ತೀನಿ ಅಮ್ಮ. ಅದಕ್ಕೆ ಯಾವತ್ತೂ ಇದೆಲ್ಲ ಮಾಡಿರಲ್ಲ, ಅವ್ರಿಗೆ ಕಷ್ಟ ಆಗತ್ತೆ. ನೀನೇನು ಅವಳನ್ನ ಬಯಸ್ಕೊಂಡು ಮಾತಾಡೋದು? ನಿನಗೆ ಕೆಲ್ಸಕ್ಕೆ ಹೋಗಕ್ ತಡ ಆಗ್ತಿಲ್ವಾ? ಹೋಗೊಳಗೆ. ಹಾ ಅಮ್ಮ, ನೀವ್ ಹೇಳೋದ್ ಸರಿನೇ. ಹೇಗೂ ಈ ಮನೆ ನಿಯಮನೇ ಇದೆಯಲ್ಲ, ಯಾರ್ ಮಾಡ್ತಾರೋ ಅವ್ರೇ ಅದನ್ನ ಸರಿ ಮಾಡ್ಬೇಕು ಅಂತ ಹಾಕ್ತಾನೆ ಕರೀತಾರೆ. ಬಾಯ್ ಬಂದಾಗ ಮಾತಾಡ್ಬೇಡ, ಇದು ತಮಾಷೆ ಮಾಡೋ ಸಮಯ ಅಲ್ಲ. ಅಬ್ಬಬ್ಬಾ ಸೂರಜ್, ನಿಂಗೆ ಇವಳ ಬಗ್ಗೆ ತುಂಬಾ ಕಾಳಜಿ ಇದೆ ಅಲ್ಲ? ಅಲ್ಲ ತಾಯಿ, ಪೂರ್ತಿ ಪೂರಣ್ ತರನೇ ಆಗಿದ್ಯಾ? ಹೆಂಡತಿ ಸೆರಗಿಟ್ಕೊಂಡು, ಅದು ಇಷ್ಟು ಬೇಗನಾ? ಅಮ್ಮಂಗೆ ಒಂದು ಅವಕಾಶ ಬೇಕು. ನನ್ನ ಎಲ್ಲಾ ಮಾತಿಗೂ ಏನಾದ್ರೂ ಒಂದು ಕೊಂಕ್ ಕೇಳಕ್ಕೆ. ಸೂರಜಣ್ಣ, ಬಿಂದ್ಯಾ ಅಕ್ಕ ನಿಮ್ಮನ್ನ ಅಂಗಡಿ ಕರಿತಿದ್ದಾರೆ, ಏನೋ ರೇಷನ್ ತಗೊಂಡ್ಬರ್ಬೇಕಂತೆ. ಸೂರಜ್ ಹೋಗು, ಆ ಮಗು ಏನ್ ಬೇಕೋ ಹೋಗಿ ನೋಡ್ ಹೋಗು. ಅಯ್ಯೋ ಹೋಗಲ್ಲ, ನಾನ್ ಹೋಗ್ಬೇಕಾ ಮುರ್ದಿರೋ ಕಾಲಿಟ್ಕೊಂಡು? ಎಲ್ಲಿಗೆ ಓಡ್ ಹೋಗ್ತಿದ್ಯಾ? ಇದನ್ ಕ್ಲೀನ್ ಎಲ್ಲ ಯಾರು ಮಾಡೋದು? ನಿಮ್ಮ ಅಜ್ಜಿನ? ಹೋಗು, ಮೊದ್ಲು ಕ್ಲೀನ್ ಮಾಡು. ತಾಯಮ್ಮನಿಗೆ ಈಶಾನ್ ಕಂಡ್ರೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಈಶಾ ಯಾವ್ಯಾವ ಕೆಲಸ ಮಾಡಿಲ್ಲ ಅದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಅವ್ರು ಹೆಂಗ್ ಇಷ್ಟ ಪಡಕ್ ಸಾಧ್ಯ? ಈಶಾ ಸರಳ ಆಂಟಿಗೆ ಎಷ್ಟ್ ಕಾಟ ಕೊಟ್ಟಿದ್ದಾಳೆ ಅಂತ ನಿಂಗೆ ಗೊತ್ತಿಲ್ವಾ? ಇವಾಗ ಅನ್ಭವಿಸ್ಲಿ. ಆದ್ರೂ ನಿಂಗೆ ಯಾಕೆ ಇಷ್ಟು ಕಷ್ಟ ಆಗ್ತಿದೆ? ಕಷ್ಟ ಆಗ್ತಾ ಇಲ್ಲ, ಬೇಜಾರಾಗ್ತಾ ಇದೆ. ಅಲ್ಲ, ಇಲ್ಲಿವರೆಗೂ ಈಶಾವ್ರಿಗೆ ಮಾಡಿರೋ ಅವಮಾನನೇ ಸಾಕಾಗಲ್ವಾ? ಅದ್ರ ಜೊತೆಗೆ ಇವಳು ಬೇರೆ ಟಾರ್ಚರ್ ಕೊಡ್ತಾ ಇದ್ದಾಳೆ. ಸಾಕು ಮಹಾರಾಣಿ ಅವ್ರೆ, ಈಗ ನೀವು ಸಿಂಕ್ ಅಲ್ಲಿ ಕೈ ಹಾಕಿ ಆ ಕಸನೆಲ್ಲ ಹಿಂಗ್ ತೆಗೆದು ಹಂಗ್ ಹೊರಗಾಕಿ. ಅದಕ್ಕೂ ಮುಂಚೆ ಈ ನೀರೆಲ್ಲ ಇದೆಯಲ್ಲ, ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬಿಡಿ. ಮೋನಿಕಾ ಅದ್ಕೆ ನಾನ್ ಮಾಡ್ತೀನಿ, ಇವರಿಂದ ಆಗಲ್ಲ ಅದು. ನಿಂಗ್ ಗೊತ್ತಿದೆ ಅಲ್ವಾ, ಅಮ್ಮಂಗ್ ಕೋಪ ಬಂದ್ರೆ ಸ್ವಲ್ಪ ದೂರನೇ ಇರ್ಬೇಕು. ಹುಷಾರು, ಯಾರು ಏನು ಮಾತಾಡೋಗಿಲ್ಲ, ಸುಮ್ನೆ ನಿಂತ್ಕೊಳ್ಳಿ. ಎಲ್ಲ ತೊಂದರೆಗಳಿಗೂ ಇವಳೇ ಮೂಲ, ಅದಕ್ಕೆ ಕ್ಲೀನಿಂಗು ಇವಳೇ ಮಾಡಬೇಕು. ಏನಾಯ್ತು? ನಿಂದಿ ಉದ್ದ ರೇಷ್ಮೆ ಕೂದ್ಲು ಅಡ್ಡ ಬರ್ತಾ ಇದ್ಯಾ? ಇದನ್ನು ಉಗುರು ಕಟ್ ಮಾಡ್ದ ಹಾಗೆ ಕಟ್ ಮಾಡ್ಬೇಕಾ? ಇಲ್ಲ ಇಲ್ಲ, ನಾನ್ ಕ್ಲೀನ್ ಮಾಡ್ತೀನಿ. ಮೊದ್ಲು ಮಾಡು. ಗ್ಲೌಸ್ ಸಿಕ್ಬೋದಾ? ಇದು ನಿನ್ ದೊಡ್ಡ ಅರಮನೆ ಅಲ್ಲ ಮಹಾರಾಣಿ, ಇದು ಎಲ್ಲರೂ ಒಂದೇ ತರ ಇರೋದು. ಇದು ನಮ್ಮನೆ, ಇಲ್ಲಿ ಎಲ್ಲರೂ ಖುಷಿಯಿಂದನೇ ಕೆಲಸ ಮಾಡೋದು. ನಡಿ, ಶುರು ಮಾಡು. ಹೇ ವಿದ್ಯಾ, ಕೇಳಿಲ್ಲ? ತಾಯಮ್ಮನಿಗೆ ನೀನಾದ್ರೂ ಅರ್ಥ ಮಾಡಿಸು. ನಿನ್ ಮಾತನ್ನ ಯಾವತ್ತೂ ತೆಗೆದು ಹಾಕಲ್ಲ ಅವಳು. ನನಗೇನಂದ್ರೆ ಈಶಾ ಅವ್ರು ವಾಪಸ್ ಹೋದ್ರೆ ಸಾಕಿಲ್ಲಿಂದ. ಒಂದಲ್ಲ ಒಂದು ಕಾರಣ ಹುಡುಕ್ತಾನೆ ಇದ್ದೀನಿ, ಹೇಗಾದ್ರೂ ಈಶಾ ಅವ್ರಿಗೆ ಇದನ್ನೆಲ್ಲ ಅರ್ಥ ಮಾಡಿಸಿ ಅವ್ರ ಮನೆ ಕಳ್ಸೋಣ ಅಂತ. ಹೇಗೆಲ್ಲ ಬದುಕಿದ್ದವಳು ಅವಳು ಈ ತರ ಜೀವನ ಬದುಕಬೇಕಾಗ್ತಾ ಇದೆ. ನಿಜ ಹೇಳ್ತಾ ಇದೀನಿ, ಪಾಪನೇ ಇದು. ಸರಳ ಆಂಟಿಗೆ ಯಾರು ಕಂಡ್ರೆ ಆದ್ರೂ ಇಷ್ಟ ಇಲ್ಲ ಅಂದ್ರೆ ಅವ್ರು ಯಾರ ಮಾತು ಕೇಳಲ್ಲ, ನಂದು ಕೇಳಲ್ಲ. ಗೊತ್ತಾ ನಿನ್ಗೆ, ಯಜಮಾನ್ರು ಈಶಾನ ಗೊಂಬೆ ಅಂತ ಕರಿತಾ ಇದ್ರು. ನಿಜವಾಗ್ಲೂ ಅವರು ಒಳ್ಳೆ ಗೊಂಬೆ ತರನೇ ಇದ್ದಾರೆ. ಈಗಲೂ ಅವ್ರ ಮೈ ಮೇಲೆ ಚಿನ್ನದ ನೀರು ಇದ್ರೆ ಚಿನ್ನದ ಬೊಂಬೆನೇ ಆಗೋಗ್ತಾರೆ, ಅಷ್ಟು ಸಾಫ್ಟ್ ಅವರು.
ಸೂರಜ್ಗೆ ಯಾಕೋ ಈಶಾ ಮೇಲೆ ಜಾಸ್ತಿ ಅಕ್ಕರೆ ಇದ್ದಂಗಿದೆ. ನಿಜ ಹೇಳಬೇಕಂದ್ರೆ ಅವ್ರ ಕೈಗಳು ತುಂಬಾ ಸಾಫ್ಟ್ ಆಗಿದೆ. ಒಂದು ದಿನ ಕೂಡ ಅವ್ರ ಪಾದಗಳು ಭೂಮಿನ ಸ್ಪರ್ಶಿಸಲೇ ಇಲ್ಲ. ಗುಲಾಬಿ ಪಕಳೆಗಳ ಹಾಗೆ ಅವ್ರ ಪಾದ ತುಂಬಾ ಸಾಫ್ಟ್ ಆಗಿರುತ್ತೆ. ತುಂಬಾ ನಾಜುಕಾಗಿ ಬೆಳೆದಿದ್ರು ಅವರು. ನೀನೇ ಹೇಳು ಬಿಂದ್ಯಾ, ಇಲ್ಲಿ ಅದನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಾರ ಅವರು? ಗುಲಾಬಿ ತರ ಕೈ, ಕಮಲ ತರ ಕಾಲು. 2 ದಿವಸದ ಮದ್ವೆಲಿ ಎಲ್ಲ ನೋಟಿಸ್ ಮಾಡ್ಬಿಟ್ಟೆ ಅಲ್ಲ ನೀನು? ಈಶಾ, ಈಶಾ, ಇದೇನ್ ಮಾಡ್ತಿದ್ಯಮ್ಮ? ಏನಾಯ್ತು? ಏ ಮಹಾರಾಣಿ, ನಾಟಕ ಬಿಡು, ಮೊದ್ಲು ಬಾ. ಈ ಕ್ಲೀನಿಂಗ್ ಎಲ್ಲ ನೀನೇ ಮಾಡ್ಬೇಕು. ಏನ್ ನಡೀತಾ ಇದೆ? ಓಹೋ, ಈ ಚಿಕ್ಕಪ್ಪ 5 ನಿಮಿಷ ಲೇಟ್ ಆಗಿ ಬಂದಿದ್ದಿದ್ರೆ ಏನಾಗ್ತಾ ಇತ್ತು ಇವ್ರಿಗೆ? ಕ್ಲೈಮ್ಯಾಕ್ಸ್ ಇನ್ನು ಹಾಗೆ ಇದೆ. ಇದೇನಿದು? ಏನಾಯ್ತು? ಚಿಕ್ಕಪ್ಪ, ಅದು ಅಮ್ಮ ಈಶಾ ಅವ್ರ ಹತ್ರ ಸಿಂಕ್ ಕ್ಲೀನ್ ಮಾಡಿಸ್ತಿದ್ರು. ವಾ ಅತ್ಗೆ, ವಾ. ಇಲ್ಲಿರೋ ಸಿಂಕ್ನ ಹುಡುಗಿಯಿಂದ ನೀವು ಕ್ಲೀನ್ ಮಾಡಿಸ್ಕೊಂಡ್ಬಿಟ್ರಿ. ಆದ್ರೆ ಆ ಹುಡುಗಿ ಬಗ್ಗೆ ನಿಮ್ ಮನ್ಸಲ್ಲಿ ಇಟ್ಕೊಂಡಿರೋ ಕೊಳೆನ ಯಾವಾಗ ಕ್ಲೀನ್ ಮಾಡಿಸ್ಕೋತೀರಾ? ಅಯ್ಯೋ, ಹುಷಾರಮ್ಮ. ಬಾಬಾ, ಕೂತ್ಕೋ. ಆರಾಮಾಗಿ ಕೂತ್ಕೋ. ಯಾವ ವಿಷಯಕ್ಕೋಸ್ಕರ ಶಿಕ್ಷೆ ಕೊಡ್ತಿದ್ದೀರಾ ಅವಳಿಗೆ ನೀವು? ಅಪ್ಪ, ಪರವಾಗಿಲ್ಲ. ಇಲ್ಲ ಮಗಳೇ, ಯಾರು ಮಾಡಿದ್ರು ತಪ್ಪು ತಪ್ಪೆ. ದೊಡ್ಡವರೇ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ, ತಪ್ಪು ಮಾಡಿಲ್ಲ ಅಂದ್ರೆ ತಲೆ ತಗ್ಗಿಸ್ಬಾರ್ದು. ಅದ್ಗೆ ನಿಮ್ಮ ಕೋಪ, ಸಿಟ್ಟು, ದ್ವೇಷ ಎಲ್ಲ ಸರಿನೇ, ಆದ್ರೆ ಅದನ್ನ ನೀವು ತಪ್ಪಾಗಿ ತೀರ್ಸ್ಕೊತಿದ್ದೀರಾ. ಅಲ್ಲ ಅದ್ಗೆ, ಹೆಂಡತಿ ಗಂಡನ ಜೊತೆ ಹೊರಗಡೆ ಊಟ ಮಾಡೋಕ್ ಹೋಗೋದ್ರಲ್ಲಿ ಅಂಥ ತಪ್ಪು ಏನಿದೆ ಹೇಳಿ? ನಿಮ್ಗೆ ಅನ್ಸಲ್ವಾ ಅದ್ಗೆ ಇಂಥ ಕೆಲಸ ಮಾಡೋದ್ರಿಂದ ನಮ್ಮ ಸೊಸೆ ಮುಂದೆ ನಾವೇ ಚಿಕ್ಕವರಾಗೋದು ಅಂತ? ಇಲ್ಲ ಅದ್ಗೆ, ಇನ್ಮುಂದೆ ಹೀಗಾಗ್ಬಾರ್ದು. ಇನ್ಮೇಲಿಂದ ಈ ಮನೇಲಿ ಹೊಸ ಸೊಸೆ ಹೇಗಿರ್ತಾಳೋ ಈಶಾನು ಹಾಗೆ ಇರ್ತಾಳೆ. ಈಶಾ ನಾಳೆ ಸೂರಜ್ ಜೊತೆ ನಮ್ಮ ಮನೆ ದೇವರಿಗೆ ಹೋಗಿ ಬರ್ತಾಳೆ, ಮೋನಿಕಾ ಪೂರ್ಣನ್ ಜೊತೆ ಹೋದ ಹಾಗೆ. ಅದ್ಗೆ, ಹೊಸ ಜೋಡಿಗೆ ಹೊಸ ಜೀವನ ಶುರು ಮಾಡೋದಕ್ಕೆ ನಾವು ಆಶೀರ್ವಾದ ಮಾಡಬೇಕು, ದ್ವೇಷ ಅಲ್ಲ. ಸೂರಜ್ ಎಲ್ಲಿಗೂ ಹೋಗೋದಿಲ್ಲ. ಅವಳಿಗೆ ಯಾರು ಹಕ್ಕೊಟ್ರು ಆಚೆ ಹೋಗೋಕ್ಕೆ?
ನಾನು ಅವಳನ್ನ ಸೊಸೆ ಅಂತ ಒಪ್ಕೊಂಡೇ ಇಲ್ಲ. ಅಯ್ಯೋ, ನೀವು ಅವಳನ್ನ ಸೊಸೆ ಅಂತ ಒಪ್ಕೊಂಡಾಗಿದೆ. ನೀವು ಅವಳು ಸೊಸೆ ಅಂತ ಒಪ್ಕೊಂಡಿರೋದಕ್ಕೆ ಅಡಿಗೆ ಮನೆಯಲ್ಲಿ ಅವಳು ಕೆಲಸ ಮಾಡ್ತಾ ಇರೋದು. ಈ ಮನೇಲಿ ಇರೋದಕ್ಕೆ ಅವಳಿಗೆ ಹಕ್ಕಿದೆ. ನೀವೇ ಆ ಹಕ್ಕನ್ನು ಕೂಡ ಕೊಟ್ಟಿರೋದು. ಅದಕ್ಕೆ ಅಲ್ವಾ ಈ ಮನೇಲಿ ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಕೊಟ್ಟಂಗೆ ಅವಳಿಗೂ ಕೊಡ್ತಾ ಇರೋದು ನೀವು. ಮಾತ್ ಬೇಡ. ನಾಳೆ ಈಶಾ, ಸೂರಜ್ ಮನೆ ದೇವರಿಗೆ ಹೋಗ್ತಾ ಇದ್ದಾರೆ ಆಶೀರ್ವಾದ ತಗೊಳಕ್ಕೆ. ಮಾತ್ ಮುಗೀತು. ನಾನು ಈ ಮನೆ ಹೊಸ ಸೊಸೆ. ನನ್ನ ಹತ್ರ ಇರೋದೇ 4 ಸೀರೆ, ಆದ್ರೆ ಇದರಲ್ಲಿ ಒಂದು ಕೆಂಪು ಸೀರೆ ಇಲ್ಲ. ಯಾವ್ದು ಹಾಕೊಳ್ಳಿ? ಇದು ಏನು ಏಟ್ ಆಗಿಲ್ಲ ಅಲ್ವಾ? ನೀನ್ ಇಲ್ದೆ ಹೋಗಿದ್ದಿದ್ರೆ ಖಂಡಿತ ಬಿದ್ದೋಗ್ತಿದ್ದೆ. ಥ್ಯಾಂಕ್ ಯು. ಸೂರಜ್, ಹಾ ಹೇಳಿ. ಸೂರಜ್, ಆಕ್ಚುಲಿ ನಾನು ತುಂಬಾನೇ ಟೆನ್ಷನ್ ನಲ್ಲಿದ್ದೀನಿ. ಸ್ವಲ್ಪ ಲೇಟ್ ಆಗಾದ್ರೂ ನಿಮ್ ತಲೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅಲ್ಲ, ನೀವಷ್ಟೇ ಅಲ್ಲ, ಇಂಥ ಸಿಚುವೇಶನ್ ಅಲ್ಲಿ ಯಾವ್ದೇ ಹುಡುಗಿ ಆದ್ರೂ ಕೂಡ ಖಂಡಿತ ಟೆನ್ಷನ್ ಆಗ್ತಾರೆ. ರಿಯಲಿ? ನಿನಗ್ ನನ್ ಟೆನ್ಷನ್ ಅರ್ಥ ಆಗ್ತಾ ಇದೆಯಾ? ಏನ್ ಮಾತಾಡ್ತಾ ಇದ್ದೀರಾ? ನಾನ್ ಅರ್ಥ ಮಾಡ್ಕೊಳ್ದೆ ಇನ್ಯಾರು ಅರ್ಥ ಮಾಡ್ಕೋತಾರೆ? ಅದಕ್ಕೆ ನಾನು ಹೇಳ್ತಾ ಇರೋದು, ನೀನ್ ನನಗೆ ಹೆಲ್ಪ್ ಮಾಡ್ತೀಯಾ? ಮೊದ್ಲಿಂದ ಇದನ್ನೇ ಹೇಳ್ತಾ ಇರೋದು ನಾನು. ಇದಕ್ಕೆ ಸೊಲ್ಯೂಷನ್ ನನ್ನ ಹತ್ರ ಇದೆ. ಈಗಲೇ ನಿಮ್ಮನ್ನ ನಿಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಅಪ್ಪ ಇದ್ರಲ್ಲಿ ಏನ್ ಮಾಡ್ತಾರೆ? ನಾನ್ ಯಾವ ಸೀರೆ ಉಟ್ಕೊಂಡ್ ಬಂದ್ರೆ ಅಪ್ಪಂಗೆ ಏನ್ ಆಗ್ಬೇಕಾಗಿದೆ ಹೇಳಿ? ಏನು ಸ್ಯಾರಿನ? ಮಧ್ಯದಲ್ಲಿ ಸ್ಯಾರಿ ಎಲ್ಲಿಂದ ಬಂತು? ಸೀರೆ ಮಧ್ಯದಲ್ಲಿ ಬಂದಿಲ್ಲ, ಎಲ್ಲಾನು ಇಲ್ಲೇ ಇದೆ. ಆದ್ರೆ ನಂಗೆ ಪೂಜೆಗೋಸ್ಕರ ಯಾವ್ದು ಉಟ್ಕೋಬೇಕೋ ಗೊತ್ತಾಗ್ತಿಲ್ಲ. ಸೂರಜ್, ಬೇಜಾರ್ ಮಾಡ್ಕೋಬೇಡ. ನನಗ್ ಗೊತ್ತು ನಿನ್ನ ಹತ್ರ ದುಡ್ಡಿಲ್ಲ ಅಂತ. ಆದ್ರೆ ಪ್ಲೀಸ್ ಹೇಗಾದ್ರೂ ಮ್ಯಾನೇಜ್ ಮಾಡಿ ನಂಗೋಸ್ಕರ ಒಂದ್ ಒಳ್ಳೆ ಸೀರೆ ಕೊಡಿಸ್ತೀಯಾ? ನಾಳೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ, ನಾನ್ ಅನ್ಕೊಂಡೆ ಕೆಂಪು ಸೀರೆ ಉಟ್ಕೊಂಡು ಹೋದ್ರೆ ಚೆನ್ನಾಗಿರತ್ತೆ ಅಂತ. ನೀವು ಇಷ್ಟೊತ್ತು ಇಲ್ಲಿ ಸ್ಯಾರಿ ಬಗ್ಗೆನ ಮಾತಾಡಿದ್ದು? ಹಾ, ಮತ್ ಇನ್ಯಾವ ವಿಷಯ? ಈ ಕೆಂಪ್ ಸೀರೆ ಜೊತೆಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್, ಬಿಂದಿ ಮತ್ತೆ ಲಿಪ್ಸ್ಟಿಕ್ ಕೂಡ ತಗೊಂಡ್ ಬಂದ್ಬಿಡು. ಮೊದಲನೇ ಸಲ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಲ್ವಾ, ನಾನು ನೀಟಾಗಿ ಹೋಗ್ಬೇಕಲ್ವಾ? ಎಕ್ಸ್ಕ್ಯೂಸ್ ಮಿ ಮೇಡಮ್, ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇರೋದು. ನಮ್ಮ ಮನೆ ದೇವ್ರಿಗೆ ಅಷ್ಟೊಂದೆಲ್ಲ ಸಮಯ ಇಲ್ಲ. ನೀವು ಹಾಕೊಳ್ಳೋ ಲಿಪ್ಸ್ಟಿಕ್ಕು, ಬೊಟ್ಟು, ಬಳೆ ಎಲ್ಲದನ್ನು ನೋಡೋದಕ್ಕೆ. ಹಾ, ದೇವ್ರು ನೋಡೋದು ಮನ್ಸನ್ನೇ ಹೊರತು ಬಟ್ಟೆನಲ್ಲ. ಅರ್ಥ ಆಯ್ತಾ? ಕತೆ ಹೇಳ್ಬೇಡ. ನಿನಗ್ ತಂದ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಆಗಲ್ಲ ಅನ್ನು. ನಾನ್ ಮಾತ್ರ ದೇವಸ್ಥಾನಕ್ಕೆ ಕೆಂಪ್ ಸೀರೆನೆ ಉಟ್ಕೊಂಡ್ ಬರೋದು. ನೀನ್ ಎಷ್ಟು ವಿಚಿತ್ರ. ನಿನಗ್ ಗೊತ್ತೂ ಇಲ್ವಾ ಸುಮಂಗಳಿಯರ ಬಣ್ಣ ಕೆಂಪು ಅಂತ? ಮೊದಲನೇದು ಸಾಮ ಅಂದ್ರೆ ಪ್ರೀತಿಯಿಂದ ಮಾತಾಡಿ ಮ್ಯಾಟ್ರನ್ನ ಬಗೆಹರಿಸೋದು. ಅಂದ್ರೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು. ಆರಾಮಾಗಿ ಪ್ರೀತಿಯಿಂದ ಶಾಂತಿಯಿಂದ ಅರ್ಥ ಮಾಡಿಸಿ ಅದಕ್ಕೆ. ಸರಿ, ಓಕೆ. ನಿಮ್ಗೆ ಸ್ಯಾರಿ ಜೊತೆಗೆ ಇನ್ನು ಏನೇನ್ ಬೇಕೋ ಎಲ್ಲಾನು ಲಿಸ್ಟ್ ಮಾಡಿ ಕೊಟ್ಬಿಡಿ. ಅದಷ್ಟನ್ನು ಅಂಗಡಿಗೆ ಹೋಗಿ ಈಗ್ಲೇ ತಗೊಂಡ್ ಬಂದ್ಬಿಡ್ತೀನಿ, ಸರಿನಾ? ಇನ್ನೊಂದ್ ವಿಷಯ, ಮ್ಯಾಚಿಂಗ್ ನೈಲ್ ಪಾಲಿಶ್ ಕೂಡ ತಂದ್ಬಿಡು ಪ್ಲೀಸ್. ಆಶ್ಚರ್ಯ ಆಗ್ತೈತಲ್ಲ, ನಿಮ್ ಮನೇಲಿ ಇಷ್ಟೆಲ್ಲ ಟಾರ್ಚರ್ ಅನುಭವಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಇವಳು ವಾಪಸ್ ಮನೆಗೆ ಹೋಗೋದನ್ನ ಬಿಟ್ಟು ಮೇಡಮ್ ಸ್ಯಾರಿಗೆ ಮ್ಯಾಚಿಂಗ್ ಹುಡುಕ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಇವ್ರ ಪರಿಸ್ಥಿತಿ ಅದೇನಾಗುತ್ತೋ ಆ ದೇವ್ರಿಗೆ ಅರ್ಥ. ಏನಾರು ಅಂದ್ಯಾ? ನಾನಾ ಹೇಳೋದಕ್ಕೆ ಏನಿದೆ? ಏನಿಲ್ವಲ್ಲ, ಲಿಸ್ಟು
ಬೇಗ ಮಾಡಿಕೊಟ್ಬಿಡಿ ಪ್ಲೀಸ್. ನಾನು ಮಾರ್ಕೆಟ್ಗೆ ಹೋಗಿ ತಗೊಂಬಂದ್ಬಿಡ್ತೀನಿ. ಹಾಂ ಹಾಂ ಹಾಂ. ಕಾವ್ಯ ಸಾಕು, ನಾನು ಈ ಕಣ್ಣು ಓಪನ್ ಮಾಡ್ತಿದ್ದೀನಿ. ಆಯ್ತು ಆಯ್ತು ಆಯ್ತು, 2 ನಿಮಿಷ. ನನ್ನ ಕೈಲಾಗಲ್ಲ. ಓಕೆ 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 ಓಕೆ, ಇವಾಗ ನೀವು ನಿಮ್ ಕಣ್ ತೆಗಿಬಹುದು. ಈ ಎಲ್ಲ ಫೋಟೋಸು ನಿನ್ಗೇನಿಂದ ಸಿಕ್ತು? ಖುಷ್ಬು ಅವ್ರು ಕೊಟ್ರು. ಈಗ ನೀವು ನಿಮ್ ಫೋಟೋಸ್ ನೋಡ್ಕೊಂಡು ಯಾವಾಗ್ಲೂ ಮೋಟಿವೇಟ್ ಆಗಿರಿ. ಆದಷ್ಟು ಬೇಗ ನೀವು ನಿಮ್ ಕಾಲ್ ಮೇಲೆ ನಿಂತ್ಕೊಂಡ್ಬಿಡಿ. ಪೂಜೆ ಸಾಮಗ್ರಿ ಎಲ್ಲ ತಂದಿಟ್ಟಿದ್ದೀನಿ ಅಂಗಡಿಯಿಂದ. ಈಗ ಇದನ್ನ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಇದರಲ್ಲಿ ಯಾವ್ದು ದೇವ್ರಿಗೆ ಅರ್ಪಿಸ್ಬೇಕು, ಯಾವ್ದು ಮಡ್ಲಿಗೆ ತುಂಬಿಸ್ಕೋಬೇಕು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಅದಕ್ಕೆ. ಸರಿ, ಒಂದ್ ವಿಷಯ ಹೇಳಿ, ಈ ಬುಟ್ಟಿ ಇದೆಯಲ್ಲ, ಇದನ್ನ ಸೊಸೆ ದೇವಸ್ಥಾನಕ್ಕೆ ತಗೊಂಡು ಹೋಗ್ಬೇಕಾ ಅಥವಾ ಅವಳು ಮನೆಗೆ ಬಂದ್ಮೇಲೆ ನೀವೇ ಕೊಡ್ತೀರಾ? ಹೇಳಿ. ಆಮೇಲೆ ಏನಾದ್ರೂ ತಪ್ಪಾದ್ರೆ ನನ್ನ ಮೇಲೆ ಹೇಳ್ಬೇಡಿ ಅಷ್ಟೇ. ಒಂದ್ಸರಿ ಎಲ್ರು ನಿಮ್ ಕಣ್ಣಿಂದ ಎಲ್ಲ ಸರಿಯಾಗಿದೆಯಾ ನೋಡ್ಬಿಡಿ. ಆಮೇಲೆ ಇದಲ್ಲ ಅದು ಹಂಗಲ್ಲ ಹಿಂಗೆ ಅಂತ ಹೇಳಬಾರ್ದು. ಭಾವನು ಅತಿಯಾಗಿ ಆಡ್ತಾರೆ. ನಾನು ಸೊಸೆ ಅಂತ ಒಪ್ಕೊಂಡೇ ಇರೋಳನ್ನೇ ಕರ್ಕೊಂಡು ಹೋಗ್ಬೇಕಾಗಿತ್ತ ಮನೆ ದೇವರಿಗೆ ಪೂಜೆ ಮಾಡ್ಸಕ್ಕೆ? ನೀನಾದ್ರೂ ಹೇಳು. ನಾನಾ? ಮತ್ತಿನ್ಯಾರು? ಚಿಕ್ಕಪ್ಪ, ನಂಗೇನು ಗೊತ್ತಿಲ್ಲ. ನಿಮ್ಗಂತೂ ಗೊತ್ತಿದೆ ಅಲ್ವಾ, ಪದೇ ಪದೇ ನನ್ ಮದ್ವೆ ನಿಲ್ತಾನೆ ಇಲ್ಲ. ನಾನೇನಾದ್ರೂ ಮತ್ತೆ ತಪ್ಪು ಮಾಡಿದ್ರೆ ನಾನು ಹಾಗೆ ಕುಮಾರಿಯಾಗಿ ಉಳ್ಕೊಂಡ್ಬಿಡ್ತೀನಿ. ಇಲ್ಲ ಇಲ್ಲ. ನೀನಾದ್ರೂ ಹೇಳಮ್ಮ, ನಿನಗ್ ಮದ್ವೆ ಆಗಿದೆಯಲ್ಲ. ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅತ್ತೆನೇ ಎಲ್ಲ ರೆಡಿ ಮಾಡ್ಕೊಡ್ತಿದ್ದು. ಅತ್ತೆಗೆ ಎಲ್ಲ ಗೊತ್ತಿರುತ್ತೆ. ನಾವೊಂದ್ ಕೆಲಸ ಮಾಡ್ತೀನಿ, ಅದಿತಿಗೆ ಫೋನ್ ಮಾಡ್ತೀನಿ. ನಂಗೆ ಗೊತ್ತಿದ್ದಿದ್ರು ಕೂಡ ನಾನು ಮಾಡ್ಕೊಡ್ತಾ ಇರ್ಲಿಲ್ಲ. ಅವತ್ತು ಆಚೆ ಹೋಗ್ತೀನಿ ಅಂತ ಪಾಸ್ತಾ ತಿನ್ಕೊಂಡ್ ಬಂದ್ಲು. ಇವತ್ತು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಊರೆಲ್ಲ ಸುತ್ಕೊಂಡ್ ಬರ್ತಾಳೆ. ಈ ಅದಿತಿನೂ ಫೋನ್ ತೆಗಿತಿಲ್ವಲ್ಲ? ತಾತಾ, ಹಾ, ನೀವ್ ಎಲ್ಲಾರ್ನೂ ಕೇಳಿದ್ರಿ, ಆದ್ರೆ ನನ್ನ ಮಾತ್ರ ಕೇಳೇ ಇಲ್ಲ. ನಿನ್ನ ಹತ್ರನಾ? ನಾನ್ ಇಂಟರ್ನೆಟ್ ಸ್ವಾಮಿನ ಕೇಳಿ ಹೇಳ್ತೀನಿ ನಾ ಏನೇನ್ ಬೇಕು ಅಂತ. ಅಯ್ಯೋ ಕಂದ, ನಿನ್ನ ಇಂಟರ್ನೆಟ್ ಇಂದ ಎಲ್ಲ ತಿಳ್ಕೊಂಡ್ಬಿಡ್ಬೋದು ನೋಡು. ಆದ್ರೆ ಆ ಭಾವನೆಗಳ ಬಗ್ಗೆ ಈ ಮನೆಯಲ್ಲಿ ಹಿರಿಯರು ಇರ್ತಾರಲ್ಲ, ಅವ್ರು ಹೇಳಿದಾಗ ಪೂಜೆ ಚೆನ್ನಾಗಾಗತ್ತೆ. ಹೋಗು ಪುಟ್ಟ, ಆಡ್ಕೋ. ಶಬಾಷ್. ಸೊಸೆ ಅಂತ ನಾನು ಅವಳನ್ನ ಒಪ್ಕೊಂಡಿಲ್ಲ. ಆದರೆ ನೀವು ಬೇಜಾರಾಗ್ತಿರೋದು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಪೂಜೆ ಸಾಮಗ್ರಿಗಳನ್ನ ತಯಾರು ಮಾಡಕ್ಕೆ ಹೋಗಿದ್ದು. ಭಾವಂದ್ರೆ, ದೊಡ್ಡೋರು ಯಾವಾಗಲೂ ಶಾಸ್ತ್ರ ಸಂಪ್ರದಾಯ ಜೊತೆಗೆ ಮರ್ಯಾದೆನೂ ನಿರೀಕ್ಷಿಸ್ತೀವಿ. ಅದಕ್ಕೆ ನಿಮಗೆ ಹೇಳ್ತಿರೋದು, ಓಡ್ ಹೋಗಿರೋಳು ಮಗಳಿಯೋಳು. ನೋಡ್ತಾ ಇರಿ, ಅವಳು ಒಂದಲ್ಲ ಒಂದಿನ ಅವಳ ತಾಯಿ ತರನೇ ಮೋಸ ಮಾಡಿ ನಮ್ಮನ್ನೆಲ್ಲ ಬಿಟ್ಟು ಓಡ್ ಹೋಗ್ತಾಳೆ.
ನೀವು ನೋಡ್ತಾ ಇರಿ. ನಮ್ ಸೂರಜ್ನ ಸರಿ ದಾರಿಗೆ ತರೋಕ್ ಸಾಧ್ಯ ಆಗೋದು ಅದು ಈ ಹುಡುಗಿಗೆ ಮಾತ್ರ. ಕರೆಕ್ಟು ಅಣ್ಣ. ಹುಡುಗಿರ್ನ ದಾರಿಗೆ ಬರ್ಸ್ಬೇಕು ಅಂದ್ರೆ ಗಿಫ್ಟ್ಗಿಂತ ಬೆಸ್ಟ್ ಐಡಿಯಾ ಇನ್ಯಾವುದೂ ಇಲ್ಲ. ಆಮೇಲೆ ನಂಗೆ ಪಕ್ಕ ಗೊತ್ತು ಅತ್ತಿಗೆ ಒಪ್ಕೊಂಡೇ ಒಪ್ಕೋತಾರೆ. ಆಮೇಲೆ ಅತ್ತಿಗೆಯವ್ರ ಮನೆಗೆ ಹೋಗೋದಕ್ಕೆ ಒಪ್ಕೊಂಡೇ ಒಪ್ಕೋತಾರೆ. ನೋಡಿ ಬೇಕಾದ್ರೆ. ಅದ್ಕೆನಾ ಎಷ್ಟು ಸಲ ಹೇಳ್ಬೇಕು ನಿನ್ಗೆ ಅವಳು ನಿನ್ಗೆ ಅದಕ್ಕೆ ಅಲ್ಲ ಅಂತ ಅರ್ಥ ಮಾಡ್ಕೊಳಲ್ವಾ? ನೋಡಿ, ಎಲ್ಲಿ ತನಕ ಅವ್ರಿಲ್ಲಿ ನಿಮ್ ಹೆಂಡ್ತಿನೋ ಅಲ್ಲಿ ತನಕ ನನಗ ಅವರು ಅತ್ತಿಗೆ. ಕರೆಕ್ಟ್ ತಾನೆ? ಕರೆಕ್ಟ್ ತಾನೆ? ಕರೆಕ್ಟ್ ತಾನೆ? ಇದನ್ನ ವಿಷಯಕ್ಕೋಸ್ಕರ ತಂದಿದ್ದೀನಿ ಅಂತ ಹೇಳಿ ಗೊತ್ತಾಯ್ತು ಅಂದ್ರೆ ಅದಾದ್ಮೇಲೆ ಇಡೀ ಊರೆಲ್ಲ ಡಂಗೂರ ಬರ್ಸ್ಕೊಂಡ್ಬರ್ತಾಳೆ. ಆಮೇಲೆ ಹೋಗಿ ತಾಯಮ್ಮನ ಹತ್ರನೂ ಈ ವಿಚಾರ ಹೇಳ್ತಾಳೆ. ಬ್ಯಾಗಲ್ಲಿ ಏನಿದೆ? ಆನೆ ಸವಾರಿ ಮಾಡ್ತೀಯಾ? ಬ್ಯಾಗಲ್ಲಿ ಏನಂತೆ? ನನ್ನ ಬ್ಯಾಗಲ್ಲಿ ನನ್ನ ವಸ್ತುಗಳಿರುತ್ತೆ, ಇನ್ನೇನಿರುತ್ತೆ? ಇನ್ನೇನಿರುತ್ತೆ? ಆಮೇಲೆ ಬ್ರಹ್ಮಚಾರಿ ಐಟಮ್ಸು. ಆಮೇಲೆ ಹೇಳ್ಬೇಕು ಅಂದ್ರೆ ಮದುವೆ ಆಗದಿರೋ ಹೆಣ್ಮಕ್ಳು ಕಣ್ಣು ಬೀಳ್ಬಾರ್ದಿದ್ರ ಮೇಲೆ. ಹೌದಾ? ಏನ್ ಮಾಡ್ತಾ ಇದ್ಯಾ? ಇವಾಗ ನಾನು ಇದನ್ನ ನೋಡ್ಲೇಬೇಕು. ಎಲ್ಲಿ ತನಕ ಅವ್ರು ನಿಮ್ಗೆ ಹೆಂಡ್ತಿನ ಅಲ್ಲಿ ತನಕ ನನ್ಗವ್ರು ಅತ್ತಿಗೆ. ನೀನು ಏನು ನಿನ್ ಇನ್ಸ್ಪೆಕ್ಷನ್ ಮುಗೀತಾ? ಇವಾಗ ಹೊರಡಿಲ್ಲಿಂದ. ಯಾಕೆ ಹೋಗ್ಬೇಕು? ನಾ ಸರಳ ಆಂಟಿ ಮೀಟ್ ಮಾಡಕ್ ಹೋಗ್ತಿದ್ದೀನಿ. ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು, ಆದ್ರೆ ಕಾಲು ಇಷ್ಟು ನೋವ್ತಾ ಇದೆ. ಹೂವನ ನಾಳೆ ಪೂಜೆಗೆ ಹಾರ ಕಟ್ಬೇಕಾ? ಆದ್ರೆ ನಂಗೆ ಹೂವ ಕಟ್ಟೋದಕ್ಕೆ ಬರಲ್ವಲ್ಲ. ಪರವಾಗಿಲ್ಲ, ನೀನ್ ನಂಗೆ ಹೇಳ್ಕೊಡು. ನೀ ಹೇಳ್ಕೊಟ್ರೆ ನಾನ್ ಎಲ್ಲ ಕಲ್ತ್ಕೋತೀನಿ. ಸೂಜಿ ದಾರ ಎಲ್ಲಿದೆ? ಅಯ್ಯೋ ಒಂದ್ ನಿಮಿಷ ಇರಿ. ನಿಧಾನವಾಗಿ 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 ಒಳಗಡೆ ನೋಡಿ. ವಾವ್, ಥ್ಯಾಂಕ್ ಯು ಸೋ ಮಚ್ ಸೂರಜ್. ಥ್ಯಾಂಕ್ ಯು. ನಾನು ನಿಮ್ಮ ಹತ್ರ ಮತ್ತೆ ಹೇಳ್ತಾ ಇದ್ದೀನಿ, ಯೋಚನೆ ಮಾಡಿ. ನಮ್ಮ ಕುಲದೇವತೆ ಪೂಜೆ ತುಂಬಾ ಕಷ್ಟವಾಗಿರುತ್ತೆ, ಅಲ್ಲಿ ತುಂಬಾ ಶ್ರಮ ಪಡ್ಬೇಕಾಗತ್ತೆ. ನೀವಲ್ಲಿಗೆ ಈ ತರ ಸೀರೆ ಉಟ್ಕೊಂಡು ಹೋದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಅದಲ್ಲದೆ ನಿಮ್ ಪರಿಸ್ಥಿತಿ ನೋಡ್ಕೊಳ್ಳಿ, ಕಾಲಲ್ಲಿ ಗಾಯ ಆಗಿದೆ, ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ನಿಮ್ಗೆ? ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಕೆಲಸ ಮಾಡ್ತೀನಿ, ಈ ದೇವಸ್ಥಾನಕ್ಕೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಬಿಡೋಣ. ನಾನು ನಿಮ್ಮ ಹತ್ರ ಮತ್ತೆ ಹೇಳ್ತಾ ಇದ್ದೀನಿ, ಯೋಚನೆ ಮಾಡಿ. ನಮ್ಮ ಕುಲದೇವತೆ ಪೂಜೆ ತುಂಬಾ ಕಷ್ಟವಾಗಿರುತ್ತೆ, ಅಲ್ಲಿ ತುಂಬಾ ಶ್ರಮ ಪಡ್ಬೇಕಾಗತ್ತೆ. ನೀವಲ್ಲಿಗೆ ಈ ತರ ಸೀರೆ ಉಟ್ಕೊಂಡು ಹೋದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಅದಲ್ಲದೆ ನಿಮ್ ಪರಿಸ್ಥಿತಿ ನೋಡ್ಕೊಳ್ಳಿ, ಕಾಲಲ್ಲಿ ಗಾಯ ಆಗಿದೆ, ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ನಿಮ್ಗೆ? ಅದಕ್ಕೆ ಹೇಳ್ತಾ ಇದೀನಿ, ಒಂದು ಕೆಲಸ ಮಾಡ್ತೀನಿ, ಈ ದೇವಸ್ಥಾನಕ್ಕೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಬಿಡೋಣ. 5 ದಿವಸ ಅಂತ ಹೇಳಿದ್ರಿ ಸರಳ ಆಂಟಿ. 5 ದಿವಸದಲ್ಲಿ ಒಂದಿನ ಆಗ್ಲೇ ಆಗೋಗಿದೆ. ಈ ಒಂದಿನ ನಾನು ಅವಳ ಜೊತೆಗೆ ಏನ್ ಮಾಡಿದೀನೋ ಅದ್ರ ಬಗ್ಗೆ ಅವಳು ಯೋಚನೆ ಮಾಡ್ತಾನೆ ಇರ್ತಾಳೆ. ಅವಳು ಎಷ್ಟೇ ಪ್ರಯತ್ನ ಪಡ್ಲಿ, ಈ ಮನೆಯಲ್ಲಿ ನಾನು ಖಂಡಿತ ಅವಳಿಗಿರಕ್ ಬಿಡೋದಿಲ್ಲ. ಬಿಂದ್ಯಾ, ಅದು ಎಷ್ಟೇ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿದ್ರು ನನಗೆ ನೀನೇ ನನ್ನ ಸೊಸೆ ಆಗಿರ್ತೀಯ.
ದೇವಸ್ಥಾನಕ್ಕೆ ಹೋಗೋದ್ ಹೇಗ್ ಕ್ಯಾನ್ಸಲ್ ಮಾಡಕ್ಕಾಗತ್ತೆ? ಇಶಾ, ಹಾ, ನಿಮ್ ಮಾವನ್ಗೆ ಏನೇನ್ ಹೊಳಿತೋ ಅದನ್ನೆಲ್ಲ ಮಾಡಿದೀನಿ. ಮಿಕ್ಕಿದ್ದು ಪುರೋಹಿತ್ರನ್ನ ಕೇಳಿ ತಿಳ್ಕೊಂಬಿಡಮ್ಮ, ಸರಿನಾ? तू ना जरा सा भी मेरी तरह, ना कहीं से मैं तेरी तरह, मिलके भी दोनों हैं अजनबी, कैसी है ये दास्तां, ये दास्तां. ನಾವು ಇದ್ರಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವ? ಅಲ್ಲ, ಪರವಾಗಿಲ್ಲ, ಆದ್ರೆ ನಾನು ಹೇಗ್ ಕೂತ್ಕೊಳ್ಳಿ? ಅಯ್ಯೋ ಅಷ್ಟೇನಾತ್ಗೆ ನಾನ್ ನಿಮಗ್ ತೋರಿಸ್ತೀನಿ. ಹೆಂಗಿದ್ರು ನೀವು ಸ್ಮಾರ್ಟು, ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತೀರಾ. ನೋಡಿ ಅದ್ಕೆ ಹಿಂಗೆ, ಆಮೇಲೆ ಹಿಂಗೆ ಹಿಂಗ್ ಕುತ್ಕೋಬೇಕು, ಆಮೇಲೆ ಹಿಂಗೆ ಹಿಂಗ್ ಹಿಡ್ಕೋಬೇಕು. ಗಂಡ ಹೆಂಡತಿ ತರ ಲ ಲ ಲ ಲ ಲ. ನಿನ್ ತಮಾಷೆ ಮುಗಿತಾ? ಎದ್ದೇಳ. ಡೋಂಟ್ ವರಿ ಬ್ರಹ್ಮಚಾರಿ ಅವರೇ, ಖಂಡಿತ ಟಚ್ ಮಾಡಲ್ಲ. ಮಗು, ಹೊಸ ಜೋಡಿ ಕೈಯಲ್ಲಿ ಕಳಶ ಇಟ್ಕೊಂಡು ಒಟ್ಟಿಗೆ 121 ಪ್ರದಕ್ಷಿಣೆ ಹಾಕ್ಬೇಕಾಗತ್ತೆ. ಕಳಶ ಇಟ್ಕೊಂಡು ನಾನು ಹೇಗ್ ದೇವಸ್ಥಾನದ ಸುತ್ತ ಸುತ್ತಲಿ? ಇವನು ಬ್ರಹ್ಮಚಾರಿ, ಇವನ್ ಮುಟ್ಟೋದೂ ಇಲ್ಲ. ಅಯ್ಯೋ, ಸೂರಜ್ ಎಲ್ಲಿ ಹೋದ? ಈಗ ಪ್ರದಕ್ಷಿಣೆ ಹಾಕೋದಕ್ಕೆ ಅದ್ರ ಮೇಲೆ ಕೂತ್ಕೊಳ್ಳಿ. ಬೇಡ ಬೇಡ, ನಾನ್ ದೇವಸ್ಥಾನದ ಸುತ್ತ ಕೂತ್ಕೊಳ್ಳಿ. ಸುತ್ತೀನಿ. ಕೂತ್ಕೊಳ್ಳಮ್ಮ ಮಗು, ತುಂಬಾ ಭಾಗ್ಯಶಾಲಿ ನೀನು. ಎಂಥ ಒಳ್ಳೆ ಗಂಡ ಸಿಕ್ಕಿದಾನೆ. पर लंबी है दूरियां, है दूरियां. सुदिनं तदेव ताराबलं चन्द्रबलं तदेव विद्याबलं देवबलं तदेव लक्ष्मीपते देन्द्रियुगं स्मरामि. मङ्गलं भगवान् विष्णु मङ्गलं गरुडध्वज मङ्गलं पुण्डरीकाक्ष मङ्गलाय तनोहरि सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते.
ಈ ಮದುವೆ ನಾನು ಇಷ್ಟಪಟ್ಟು ಆಗಿದ್ದಲ್ಲ. ಆದರೆ ಇವಾಗ ನಾನು ಸೂರಜ್ನ ನನ್ನ ಗಂಡ ಅಂದ್ಕೊಂಡಿದ್ದೀನಿ. ನನಗೆ ಶಕ್ತಿ ಕೊಡು ತಾಯಿ. ನಾನು ಸುಖದಲ್ಲಿ ದುಃಖದಲ್ಲಿ ಯಾವುದೇ ಪರಿಸ್ಥಿತಿನಲ್ಲೂ ಈ ಮದುವೆನ ನಾನು ಉಳಿಸ್ಕೊಳ್ಳೋದಕ್ಕೆ. ಈ ಮದುವೆ ನನಗೆ ಅನಿವಾರ್ಯ ಆಗಿತ್ತು. ಅದಕ್ಕೋಸ್ಕರ ಈಶ್ವರ್ ಜೀವನ ಹಾಳು ಮಾಡೋದಕ್ಕೆ ನಾನು ಇಷ್ಟಪಡಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಮದುವೆನ ಮುಡ್ಕೊಂಡು ಆದಷ್ಟು ಬೇಗ ಯಜಮಾನ್ ಹತ್ರ ಹೊರಟೋಗಿ. ಅದು ಎಲ್ಲರಿಗೂ ಒಳ್ಳೇದು. ನೋಡಪ್ಪ, ನೀವಿಬ್ರು ಈ ರಕ್ಷಾ ಸೂತ್ರನ ಇಬ್ರು ಕೈಗೂ ಕಟ್ಕೊಂಬಿಡಿ. ಇದರಲ್ಲಿ ಮಹಾತಾಯಿ ಆಶೀರ್ವಾದ ಇದೆ. एक है जमीन एक है आसमां, दोनों ही है दोनों से जुदा, रहते हैं दोनों ही साथ साथ, पर लंबी है दूरियां, है दूरियां. तू कहाँ मैं कहाँ, तू कहाँ मैं कहाँ, तू कहाँ मैं कहाँ, तू कहाँ मैं कहाँ. ಆ ದೇವ್ರು ನಿಮ್ಮಿಬ್ಬರನ್ನೂ ಯಾವಾಗಲೂ ಚೆನ್ನಾಗಿಟ್ಟಿರ್ಲಿ. ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಜೊತೆಗೆ. ಹೇಳಲೇಬೇಕು, ನಿನ್ ಟೇಸ್ಟ್ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿರೋ ಸೀರೆ ಉಟ್ಕೊಂಡಿದ್ಯಾ? ಎಲ್ಲಿ ತಗೊಂಡೆ? ಈ ಸೀರೆನ ನನ್ನ ಗಂಡನೇ ನನಗೆ ತಂದುಕೊಟ್ಟಿದ್ದು. ಕಿವಿ ತೂತು ಬಿದ್ದೋಯ್ತು. ಈ ಗಂಡ 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 ಅನ್ನೋದನ್ನ ಕೇಳಿ ಕೇಳಿ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ನೋಡ್ತಿದ್ದೀರಾ, ಗಂಡ ಅಂದ್ರೆ ಹಿಂಗಿರ್ಬೇಕು. ಅವ್ನ ಹೆಂಡತಿನ ಎಷ್ಟು ಇಷ್ಟಪಡ್ತಾನೆ ನೋಡಿ. ಮತ್ ನೀವು ಇದ್ದೀರಾ, ನೀವ್ ನಂಗೊಂದು ಖರ್ಚಿಫು ತಂದ್ಕೊಟ್ಟಿಲ್ಲ. ಭಗವಂತ ನಮ್ಮಿಬ್ಬರ ಜೋಡಿನೂ ಮಾಡಿದ್ದಾನೆ. ಖುಷಿಯಾಗಿರು. ಇವತ್ತಿಂದ ಈ ಜಾಗ ನಂದು, ಬರೀ ನಂದೇ. ಇವತ್ತಿಂದ ಆಚೆಗೆ ಮನೋಹರ್ ಪಾನ್ ಮಸಾಲ ಟೆಂಪೋ ಸುತ್ತಮುತ್ತ ಎಲ್ಲೂ ಕಾಣಿಸಲ್ಲ. ಏಯ್, ಕಾಣಿಸ್ತಾ ಇಲ್ವಾ? ಅದ್ಭುತ, ನಿನ್ನ ಮೆಚ್ಚಲೇಬೇಕು ನಾನು. ಅದು ಗುಲಾಬ್ ಸಿಂಗ್ ಮಗಳನ್ನೇ ಮದುವೆ ಆಗ್ಬಿಟ್ಟೆ. ಪಾಪ ಗುಲಾಬ್ ಸಿಂಗು ನೀನೊಬ್ಬ ಬ್ರಹ್ಮಚಾರಿ ಅಂತ ಅವ್ರ ಮಗಳನ್ನ ನೋಡ್ಕೊಳಕ್ ಬಿಟ್ಟಿದ್ರೆ, ಆದ್ರೆ ನೀನೇನ್ ಮಾಡ್ದೆ? ಅವಳನ್ನ ಬೀಳಿಸ್ಕೊಂಡು ಅವಳನ್ನ ಎದೆಲೇ ಇಟ್ಕೊಂಡ್ಬಿಟ್ಟೆ. ಮೆಚ್ಚದೆ ಕಣ ನಿನ್ನ. ವಿಷಯ ಬಂತು, ಈ ಇಡೀ ಸಿಟಿಗೆ ಅವಳೇ ಸೂಪರ್ ಫಿಗರ್ ಅಂತೆ. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಏನ್ ನಡೀತಾ ಇದೆ ಅಲ್ಲಿ? ಇಬ್ರು ರೌಡಿಗಳು ದೇವಸ್ಥಾನದ ಹತ್ರ ಹೊಡೆದಾಡ್ತಿದ್ದಾರೆ. ಅವ್ರಿಗೆ ದೇವ್ರು ಅಂದ್ರೆ ಭಯನೇ ಇಲ್ಲಮ್ಮ. ಸೂರಜ್, ಸ್ಟಾಪ್! ನಿನ್ ಗಂಡ ರೌಡಿನಾ? ನಿನ್ ಸೀರೆ ಬಟ್ಟೆ ತಾಳಿ ಎಲ್ಲಾನು ಈ ಗುಂಡ ಸಂಪಾದನೆ ಮಾಡಿರೋದೇನಾ? ಇಂಥ ರೌಡಿ ಜೊತೆ ಮದುವೆ ಮಾಡ್ಕೊಳ್ಳೋ ಬದಲು ಹಾಗೆ ಇರ್ಬೋದಿತ್ತು.
ಈಶಾ, ಇವತ್ ನಿಮ್ದು 16 ಸೋಮವಾರದ ವ್ರತ ಮುಗಿತು. ಏನ್ ವರ ಕೇಳ್ಕೊಂಡೆ ನೀನು? ಅದಕ್ಕೆ ಗಂಡ ಹೆಂಡತಿ ಒಬ್ರಿಗೊಬ್ರು ನೆರಳಾಗಿರ್ತಾರೆ. ಅಂದ್ರೆ ಒಬ್ರು ದೇಹ ಮತ್ತೊಬ್ರು ಮನಸ್ಸು. ಯಾವ ಸಂಬಂಧದಲ್ಲಿ ಒಬ್ರು ಮಾಡಿರೋ ತಪ್ಪಿಗೆ ಇನ್ನೊಬ್ರ ಮೇಲೂ ಬೆರಳು ತೋರಿಸ್ತಾರೋ ಅವರಲ್ಲೇ ಒಬ್ಬರ ಸಕ್ಸಸ್ಗೆ ಮತ್ತೊಬ್ರು ಕಾರಣ ಆಗ್ತಾರೆ. ಅದಕ್ಕೆ ನಾನು ಬಯಸ್ತಾ ಇದ್ದೀನಿ ನನಗೊಬ್ಬ IAS ಗಂಡ ಸಿಗ್ಬೇಕಂತ. ಜನರು ನೋಡ್ದಾಗ ಹೇಳ್ಬೇಕು, ಅಲ್ಲಿ ನೋಡು IAS ಆಫೀಸರ್ ಹೆಂಡತಿ ಹೋಗ್ತಿದ್ದಾಳೆ ಅಂತ. ಮುಗೀತು ಪೂಜೆ, ಹೊರಡ್ಬೋದಾ? ಏನ್ ವಿಷಯ ಆರವ್ ಸರ್, ಇವತ್ ನೀವು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದೀರಾ. ಇವತ್ ಸ್ಪೆಷಲ್ ಡೇನಾ? ಸ್ಪೆಷಲ್ ಡೇ ಅಂತೂ ಹೌದು. ಯಾಕಂದ್ರೆ ಇವತ್ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಹೌದು ಕಾವ್ಯ, ನನ್ನ ಬೆಸ್ಟ್ ಲೈಫ್ ಮೆಮೊರೀಸ್ನ ನೀನ್ ನನ್ನ ಮುಂದೆ ತಂದು ನನಗೆ ಮತ್ತೆ ಧೈರ್ಯ ತುಂಬಿಸಿದೀಯ. ನನಗೆ ಆದಷ್ಟು ಬೇಗ ನನ್ನ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಕಾವ್ಯ. ಯಾಕಿಷ್ಟೊಂದು ಕೇರ್ಲೆಸ್ ಆಗಿದ್ಯಾ? ಖುಷ್ಬು ಪ್ರೆಗ್ನೆಂಟ್. ನಿನ್ ತಪ್ಪಿಂದ ಅವಳಿಗೇನಾದ್ರೂ ಆಗಿದ್ರೆ ಇದು ಮನೆ, ಪ್ಲೇ ಗ್ರೌಂಡ್ ಅಲ್ಲ. ಕೆಲ್ಸದವಳು ತರ ಇರು. ಅನುರಾಗಣ ಪ್ಲೀಸ್. ಕಾವ್ಯ ಕೆಲಸದವಳಲ್ಲ, ನೀವೇನ್? ಐ ಆಮ್ ಸಾರಿ ಸರ್. ಇನ್ ಯಾವತ್ತೂ ಈ ಸರ್ವೆಂಟ್ ಇಂದ ನಿಮ್ಗೆ ಯಾವ ತೊಂದ್ರೆನೂ ಆಗಲ್ಲ. ಸಾರಿ. ಯು ಓಕೆ ರೈಟ್? ಮಗುಗೋಸ್ಕರ ಇಷ್ಟೊಂದು ಹುಚ್ಚುತನನ? ಒಂದಿನ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾದ್ರೆ ಅವಾಗ ಏನಾಗುತ್ತೆ? ಮಾಮ ಬಂದ್ರು, ಮಾಮ ಬಂದ್ರು, ಮಾಮ ಬಂದ್ರು. ಅಯ್ಯ ಬಾ, ಒಳಗಡೆ ಆಟ ಆಡ್ಕೋ. ದೇವಸ್ಥಾನಕ್ಕೆ ಹೋಗೋ ಬದಲು ಎಲ್ಲೋ ರೋಡಿಸಮ್ ಮಾಡ್ಕೊಂಡ್ ಬಂದಂಗಿದೆ. ಹೇ ಉಡುಪಿ ಕೃಷ್ಣ, ನಾನ್ ಸೋತೆ. ಸೂರಜ್ ಮಗನೇ, ನೀನ್ ಹುಷಾರಾಗಿದ್ಯಾ ತಾನೆ? ಆರಾಮಾಗಿದ್ದೀನಿ ತಾಯಮ್ಮ, ಏನು ಆಗಿಲ್ಲ. ಅಯ್ಯೋ, ರೌಡಿಗೆ ಏನಾಗುತ್ತೆ? ಅವನಿಗೆ ಮನೆ ಆದ್ರೇನು ದೇವಸ್ಥಾನ ಆದ್ರೇನು ಎಲ್ಲ ಹೊಡೆದಾಟದ ಜಾಗನೇ. ನೀನ್ ಹುಷಾರಾಗಿದ್ಯಲ್ಲಮ್ಮ? ನೀವೇ ಬಲವಂತವಾಗಿ ಕಳ್ಸಿದ್ದು. ಇವಾಗ ನೋಡಿ ಏನಾಗಿದೆ ಅಂತ. ನಂತರ ಮನೆ ದೇವ್ರಿಗೂ ಇಷ್ಟ ಇಲ್ಲ ಇವರಿಬ್ರು ಒಟ್ಟಿಗೆ ಇರೋದು. ಅದಕ್ಕೆ ಪೂಜೆ ಗೀಜೆ ಆಗ್ದಲೇನೆ ಬಂದಿದ್ದಾರೆ. ಇಲ್ಲ, ನಾವು ಪೂಜೆ ಮಾಡಿದ್ದಾಗಿದೆ. ಪ್ರಸಾದ ತಗೊಳ್ಳಿ. ವಾ, ಶಭಾಷ್. ಆ ದೇವ್ರೆ ನಮ್ಮ ಮನೆಗೆ ನಿನ್ನನ್ನ ಸೊಸೆಯಾಗಿ ಕಳಿಸಿದ್ದಾರೆ. ನಿಜಕ್ಕೂ ಇವನ್ ಹಣೆ ಬರ ತುಂಬಾ ಚೆನ್ನಾಗಿದೆ. ಇಂಥ ಹುಡುಗನಿಗೆ ನಿನ್ನಂತ ಹೆಂಡತಿ ಸಿಕ್ಕಿರೋದು. ಇಲ್ಲ ಭಾವಂದ್ರೆ, ಅದೃಷ್ಟವಂತೆ ಅಲ್ಲ ಇವಳು. ನಮ್ ಸೂರಜ್ ಜೀವನಕ್ಕೆ ದುರದೃಷ್ಟವಂತೆ.
ದೊಡ್ಡ ದುರದೃಷ್ಟವಂತೆ. ಎಷ್ಟೇ ಆದ್ರೂ ನೀನ್ ರೌಡಿ ಅಲ್ವಾ? ನಿನಗೆ ಚೀಟಿಂಗ್ ಮತ್ತೆ ಹೊಡೆಯೋದ್ ಬಿಟ್ಟು ಬೇರೆ ಏನು ಬರಲ್ವಲ್ಲ. ನಿನ್ ಗಂಡ ರೌಡಿನಾ? ನಿನ್ ಸೀರೆ ಬಟ್ಟೆ ತಾಳಿ ಎಲ್ಲಾನು ಈ ಗೂಂಡ ಸಂಪಾದನೆ ಮಾಡಿರೋದೇನಾ? ನಿನ್ನ ನೀನು ಸರಿಯಾಗಿ ನೋಡ್ಕೋ ಇಶಾ. ಇದು ನೀನೇ ಅಲ್ವಾ? ಏನೇ ಆದ್ರೂ ಸರಿ, ನೀನ್ ಬೇಜಾರ್ ಮಾಡ್ಕೋಬಾರ್ದು. ನೀನು ನಿನ್ನ ಎಲ್ಲ ಜವಾಬ್ದಾರಿ ಸರಿಯಾಗಿ ನಿಭಾಯಿಸ್ಬೇಕು. ಓ ಮಹಾರಾಣಿ, ಅಲ್ಲಿ ಕನ್ನಡಿ ಮುಂದೆ ಸುಮ್ಮನೆ ನಿಂತ್ಕೊಳ್ದೆ ಬಟ್ಟೆ ಒಣಗಾಕ್ ಹೋಗು. ಹಾ, ಬಂದೆ. ಸೂರಜಣ್ಣ, ದೇವಸ್ಥಾನಕ್ಕೆ ಹೋಗಿದ್ರಿ ತಾನೆ? ನನ್ ಪಾಲಿನ ಪ್ರಸಾದ. ಪ್ರಸಾದ ಬೇಕಾ ನಿನಗೆ? ಅಪ್ಪನ ಹತ್ರ ಈಗ ತಾನೇ ಪ್ರಸಾದ ಇಸ್ಕೊಂಡ್ ಬಂದೆ. ಅಪ್ಪನಿಂದ ಪ್ರಸಾದನ? ತೊಳಗಿಲಿಂದ ಹೋಗಿಲಿಂದ ಹೋಗಿ. ತಲೆ ಕೆಟ್ಟಂತ ಮೊದ್ಲಿಂದನೂ ಅಪ್ಪ ಬೈತಾ ಇದ್ರು, ಹೌದು. ಆದ್ರೆ ಯಾವಾಗಿಂದ ಈ ಈಶಾ ಅವ್ರ ಮನೆಗೆ ಬಂದ್ರು ಅವಾಗಿಂದ ಹೋದಾಗ ಬಂದಾಗೆಲ್ಲ ಒಳ್ಳೆ ದೇವಸ್ಥಾನದ ಗಂಟೆ ತರ ಹೊಡೆದು ಹೋಗ್ತಾ ಇರ್ತಾರೆ. ಒಂದು ಅರ್ಥ ಆಗ್ತಾರೆ ನನ್ಗೆ, ಈ ತೊಂದ್ರೆ ಯಾವಾಗ ಬಿಟ್ಟು ಹೋಗುತ್ತಾ ನನ್ನ? ಅಲ್ಲ, ನಿನಗಾದ್ರೂ ನಂಬಿಕೆ ಇದೆಯಾ ನಿಜವಾಗ್ಲೂ ಈ ಸ್ನೇಹ ಅನ್ನೋ ನಾಟಕ ಎಲ್ಲ ವರ್ಕೌಟ್ ಆಗುತ್ತಾ? ಅದ್ಕೆ ನೀನೇ ತಾನೇ ಹೇಳಿದ್ದು ಅದಕ್ಕೆ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂತ. ಆಮೇಲೆ ಅರ್ಥ ಮಾಡಿಸಿ ಅವ್ರ ಅಪ್ಪನ ಮನೆ ಕಳಿಸ್ಬೋದು ಅಂದಿದ್ದೆ. ಫ್ರೆಂಡ್ ತರ ನಾಟಕ ಮಾಡ್ದೆ ನಾನು. ಪ್ರೀತಿಯಿಂದ ಮಾತಾಡಿಸ್ದೆ, ಸೀರೆ ತಂದ್ಕೊಟ್ಟೆ, ದೇವಸ್ಥಾನ ಕರ್ಕೊಂಡೋದೆ, ಪಾಸ್ತಾ ತಿನ್ನಿಸ್ದೆ, ಎಲ್ಲಾನು ಮಾಡ್ದೆ ನಾನು. ಆದ್ರೆ ಅವಳು ಒಂದೇ ಜಾಗದಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಒಂದ್ ಕಡೆ ಅವಳು ಮನೆ ಬಿಟ್ಟು ಹೋಗಿ ರೆಡಿ ಇಲ್ಲ, ಇನ್ನೊಂದ್ ಕಡೆ ನೀನು ಯಾವಾಗ ನೋಡಿದ್ರು ಅದಕ್ಕೆ ಅಂತ ಹೇಳ್ಕೊಂಡು ತಲೆ ಕೆಡಿಸ್ತಾ ಇದೀಯ. ಒಂದ್ ಮಾತು ಸರಿಯಾಗಿ ಅರ್ಥ ಮಾಡ್ಕೊ, ಅವಳು ನಿನ್ಗೆ ಅತ್ಗೆನೂ ಅಲ್ಲ, ಮತ್ತೆ ನನಗೆ ಹೆಂಡತಿ ಕೂಡ ಅಲ್ಲ. ಅಣ್ಣ, ಅತ್ಗೆ ಏನ್ ಅತ್ಗೆ ಅತ್ಕೊಂಡು ತಲೆ? ಅಣ್ಣ, ನೀವ್ ಏನೇ ಹೇಳಿ ಅತ್ತಿಗೆ ಕಣ್ಣಲ್ಲಿ ನೀರು ಬರಬಾರ್ದಾಗಿತ್ತು. ನನ್ ಮಾತು ಕೇಳಿ. ನಾನೇನು ಕೇಳಿಸ್ಕೋಬೇಕಿಲ್ಲ. ನಾನೇನ್ ಕೇಳಿಸ್ಕೋಬೇಕಿತ್ತು ಅದೆಲ್ಲ ಕೇಳಿಸ್ಕೊಂಡಾಯ್ತು. ನಿನಗೆ ನಿಜವಾಗ್ಲೂ ನಂಬಿಕೆ ಇದೆಯಾ ಈ ಸ್ನೇಹ ಪ್ರೀತಿ ಅನ್ನೋ ನಾಟಕ ಎಲ್ಲ ವರ್ಕೌಟ್ ಆಗುತ್ತಾ? ಹಾ, ಆಗ್ಲೇ ಹೊರಗಡೆ ಏನಾಯ್ತು ಅದ್ರ ಬಗ್ಗೆ ಮಾತಾಡೋಣ ಅಂತ. ನಾನೇನು ಕೇಳಿಸ್ಕೊಳ್ಳಲ್ಲ, ಆದ್ರೆ ನೀನ್ ನನ್ ಮಾತು ಕೇಳಿಸ್ಕೋಬೇಕು. ನೀನ್ ನನ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದು ನಾನೀ ಮನೆಯಿಂದ ಬೇಗ ಹೊರಟೋಗ್ಬೇಕು ಅಂತ ತಾನೆ? ಸೂರಜ್, ನನಗಿಲ್ಲಿಂದ ಹೋಗೋದಕ್ಕಿಷ್ಟ ಇಲ್ಲ. ಈಗ ಆ ಮನೆ ನನ್ ಪ್ರಪಂಚ ಅಲ್ಲ, ಈ ಮನೆನೇ ನನ್ ಪ್ರಪಂಚ. ಸೂರಜ್, ಪ್ಲೀಸ್ ಪ್ಲೀಸ್ ಈ ರೌಡಿಸಮ್ನ ಬಿಟ್ಬಿಡು. ಮತ್ ನೀವು ನಿಮ್ಮ ಹಠನ ಯಾಕೆ ಬಿಡ್ತಾ ಇಲ್ಲ? ಅಲ್ಲಿ ಏನಿದೆ ಈ ಮನೇಲಿ ನಿಮ್ಗೋಸ್ಕರ? ಯಾರು ಕೂಡ ನಿಮ್ಮನ್ನ ಇಷ್ಟಪಡ್ತಾ ಇಲ್ಲ. ಈ ದ್ವೇಷದ ಮಧ್ಯೆ ಯಾಕೆ ಬಾಳ್ತಾ ಇದೀರಿ ನೀವು? ಎಷ್ಟೇ ದ್ವೇಷ ಮಾಡಿದ್ರು ಕೂಡ ನಾನೀ ಮನೆ ಬಿಟ್ಟು ಹೋಗಲ್ಲ. ಸರಿ, ಹಾಗಾದ್ರೆ ಹಾಗೆ ಎಲ್ರು ದ್ವೇಷನ ತಡ್ಕೊಳ್ಳಿ, ನನ್ನನ್ನು ಸಹಿಸ್ಕೊಳ್ಳಿ. ಇವಾಗ ಹೇಗಿದ್ದೀನೋ ಮುಂದೆನೋ ಹಾಗೇನೆ ಇರ್ತೀನಿ, ಯಾವ ರೀತಿನೂ ಬದಲಾಗೋದಿಲ್ಲ. ನನ್ನನ್ನು ಈ ಮನೇಲಿ ಯಾರೂ ಒಪ್ಪಿಲ್ಲ, ಆದ್ರೆ ಈ ಮನೆಯವರು ನೀನ್ ತಪ್ಪು ಮಾಡೋದನ್ನು ಒಪ್ಪಿಲ್ಲ ಅಲ್ವಾ? ಸೂರಜ್, ನೀನ್ ಅವರಿಗೋಸ್ಕರ ಬದಲಾಗಲ್ವಾ? ನಾನು ಹೇಳ್ದೆ ಅಲ್ವಾ, ನಾನ್ ಬದಲಾಗಲ್ಲ. ಆದ್ರೆ ನಿಮ್ ಹತ್ರ ಈಗ್ಲೂ ಅವಕಾಶ ಇದೆ. ನೀವು ನಿಮ್ ಜೀವನನ ಹಾಳು ಮಾಡ್ಕೋಬೇಡಿ. ಹೊರಟೋಗಿ ಇಲ್ಲಿಂದ. ಮತ್ ಪ್ಲೀಸ್ ದಯವಿಟ್ಟು ಹೋಗಿ.
ಸುಮ್ಮನೆ ತಲೆ ಎಲ್ಲ ಕೆಡಿಸ್ತಾಳೆ. ಸರಿ, ಹೊರಟೋಗ್ತೀನಿ. ಏನ್ ಹೇಳಿದ್ರಿ ನೀವು? ಆ? ನೀನೀಗ ಕೇಳಿಸ್ಕೊಂಡಿದ್ದೇನೆ. ನಾನಿಲ್ಲಿಂದ ಶಾಶ್ವತವಾಗಿ ಹೊರಟೋಗ್ತೀನಿ. ಆದ್ರೆ ಒಂದು ಷರತ್ತು. ಷರತ್ತ? ಒಂದೇನು, ನೀವು ಹೇಳೋ ಎಲ್ಲ ಷರತ್ತು ಒಪ್ಪಿಗೆ ಇದೆ ನನಗೆ. ಏನ್ ಮಾಡ್ಬೇಕು ಹೇಳಿ? ಇನ್ನೊಂದು 48 ಗಂಟೆ ಅಂದ್ರೆ ಇನ್ನೊಂದು 2 ದಿನ ನೀನು ರೌಡಿಸಂ ಮಾಡಬಾರ್ದು. ಇನ್ನೊಂದು 48 ಗಂಟೆ ನೀನ್ ಯಾವುದೇ ಜಗಳನ ಮಾಡಬಾರ್ದು. ಯಾರ ಮೇಲೂ ಕೈ ಎತ್ತಬಾರ್ದು, ಯಾರನ್ನು ಬೈಬಾರ್ದು. ಇನ್ನೊಂದು 48 ಗಂಟೆ ನೀನು ರೌಡಿ ಆಗಲ್ಲ, ಬದಲಿಗೆ ಒಬ್ಬ ಮಾಮೂಲಿ ಮನುಷ್ಯನಾಗಿರ್ಬೇಕು. ನೀನು ಆ ಸೂರಜ್ ಆಗಿರ್ಬೇಕು. ಸ್ವಲ್ಪ ವರ್ಷಗಳ ಹಿಂದೆ ಇದೆಯಲ್ಲ ಹಾಗೆ. ಅವನನ್ನ ಅಪ್ಪ ಅಂತೂ ಮಗ ಅಂತ ಕರೆಯೋದಕ್ಕೆ ಹೆಮ್ಮೆ ಪಡ್ತಾ ಇದ್ರು. ಸೂರಜ್, ಒಂದ್ ವೇಳೆ ಈ 48 ಗಂಟೆನಲ್ಲಿ ನೀನ್ ಹೇಳ್ದಾಗ ಮಾಡಿದ್ರೆ ನಾನು ನಿನಗೆ ಮಾತು ಕೊಡ್ತೀನಿ. 48 ಗಂಟೆ ಆದ್ಮೇಲೆ ನನ್ನ ಮುಖ ನಿನಗೆ ಹತ್ರ ಕೂಡ ಕಾಣಿಸಲ್ಲ. ಅಕ್ಕ, ಪ್ರಾಮಿಸ್ ಮಾಡ್ತೀರಲ್ವಾ? ಖಂಡಿತ ಮಾಡ್ತೀನಿ. ಹಾಗಾದ್ರೆ ಒಪ್ಪಿಗೆ ಇದೆ. 48 ಗಂಟೆ. ನಾನು ಈ ಮನೇಲಿ ಇರ್ಬೋದು, ಇಲ್ದೇನೂ ಇರ್ಬೋದು. ಆದ್ರೆ ಅಪ್ಪಂಗೆ ಅವ್ರು ಬಯಸಿರೋ ಸೂರಜ್ ಸಿಗ್ತಾನೆ.